ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇರುವಂತಹ ಸುದ್ದಿಯನ್ನ ಎಲ್ಲ ನಟ ನಟಿಯರು ನೋಡಬೇಕು, ಜೊತೆಗೆ ಧಾರಾವಾಹಿಯ ನಟಿಯರು ಕೂಡ ತಪ್ಪದೆ ನೋಡಬೇಕು. ನಟ ದರ್ಶನ್, ಕಿಚ್ಚ ಸುದೀಪ್, ಯಶ್, ಶಿವಣ್ಣ ಸೇರಿ ಎಲ್ಲ ನಟರಿಗೂ ಕೂಡ ಆಘಾತ ಕೊಡುವಂತಹ ಒಂದು ಸುದ್ದಿ, ಬಿಗ್ ಶಾಕ್ ಅನ್ನು ಕೊಡುತ್ತೆ ಈ ಸುದ್ದಿ. ಇನ್ನು ಮುಂದೆ ಈ ನಟರಿಗೆ ಇರೋದಿಲ್ಲ ಯಾವುದೇ ತರಹದ ಕೆಲಸ, ಪಾರ್ಟ್ ಟೈಮು ಇಲ್ಲ, ಫುಲ್ ಟೈಮು ಇಲ್ಲ, ಯಾವುದೇ ಸಿನಿಮಾ ಆಫರ್ ಬರೋದಿಲ್ಲ, ಜಾಹೀರಾತು ನೀವು ಹುಡ್ಕೊಂಡೋದ್ರೂ ಸಿಗೋದು ಡೌಟು. ಇವರಿಗೆಲ್ಲ ಇನ್ನು ಮುಂದೆ ಸ್ಟಾರ್ಡಮ್ ಕಾಪಾಡಿಕೊಳ್ಳೋದೇ ಕಷ್ಟ. ಹೋದ ಕಡೆ ಕ್ರೌಡು ಇರೋದಿಲ್ಲ, ಇವರು ಕೂತ ಕಡೆ ಕ್ರೌಡ್ ಬರೋದು ಇಲ್ಲ. ಇರೋ ಆಸ್ತಿ ಪಾಸ್ತಿಗಳನ್ನು ಮಾರ್ಕೊಂಡು ಏನಾದರೂ ವ್ಯಾಪಾರನೋ ವಹಿವಾಟು ಮಾಡ್ಕೊಂಡಿರ್ಬೇಕಾಗಿ ಬರುತ್ತೆ. ಇದು ಜೋಕಲ್ಲ, ನಗೋದಕ್ಕೆ ಹೋಗಬೇಡಿ. ಯಾಕೆ ಅಂತೀರಾ? ನಾವು ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್ ಅಸಲಿ ಸತ್ಯವನ್ನು ಈ ಘಳಿಗೆ ರಿವೀಲ್ ಮಾಡ್ತಾ ಇದ್ದೀವಿ. ನಟ ದರ್ಶನ್ನು, ಕಿಚ್ಚ ಸುದೀಪು, ಯಶ್, ಶಿವಣ್ಣ ಸೇರಿ ಎಲ್ಲ ನಟರಿಗೂ ಕೂಡ ಒಂದು ರೀತಿಯ ಬಿಗ್ ಶಾಕು. ಇನ್ನು ಮುಂದೆ ಈ ನಟರಿಗೆ ಯಾವುದೇ ತರಹದ ಯಾವುದೇ ತೆರನಾದ ಕೆಲಸ ಇರೋದಿಲ್ಲ. ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ಅರ್ಧ ಗಂಟೆ ಕಾದು ಕೂತ್ರು ಅಲ್ಲಿ ನಿರ್ದೇಶಕರು ಬರೋದಿಲ್ಲ, ಇನ್ನು ಮುಂದೆ ನಿರ್ಮಾಪಕರು ಬರೋದಿಲ್ಲ. ಇರೋ ಆಸ್ತಿ ಪಾಸ್ತಿಗಳನ್ನು ಮಾರ್ಕೊಂಡು ಏನಾದರೂ ವ್ಯಾಪಾರ ವಹಿವಾಟು ಮಾಡ್ಕೊಂಡಿರಬೇಕು ಅಷ್ಟೇ. ಇದು ಖಂಡಿತ ತಮಾಷೆಯಲ್ಲ, ಕಾಮಿಡಿನೂ ಅಲ್ಲ. ಇದರಲ್ಲೊಂದು ಸತ್ಯ ಇದೆ. ವಿ ಆರ್ ಗೋಯಿಂಗ್ ಟು ಬ್ರೇಕ್ ಆ ಸತ್ಯ. ಯಾಕೆ ಅನ್ನುವಂತಹ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡ್ತೀವಿ. ಹೋದ ಕಡೆಯಲ್ಲಿ ಕ್ರೌಡು ಸೇರುತ್ತೆ, ಯಪ್ಪ ನನಗೆ ಆಗಲ್ಲ, ನನಗೆ ಪಿಸ್ತೂಲು ಬೇಕು ಅಂತ ಕೆಲ ನಟರು ಹಠ ಹಿಡಿಯೋದು ಇದೆ. ನಾನು ಹೋದ ಕಡೆಯಲ್ಲಿ ಸಭೆ ಸೇರ್ತಾರೆ, ಕೈ ಹಿಡಿಯೋ ಹೆಸರಿನಲ್ಲಿ ಕೈ ಎಳಿತಾರೆ ಅಂತೇಳಿ ಕೆಲ ನಟಿಯರು ಆರೋಪನೂ ಮಾಡ್ತಾರೆ. ಕೆಲ ಕ್ರೌಡು ಮಧ್ಯೆ ಜೀವಂತವಾಗಿ ಎದ್ದು ಬರೋದೇ ಸಾಹಸ ಅಂಥೇಳಿ ಕೆಲ ನಟರು ಹೇಳೋದಿದೆ. ಇನ್ನು ಮುಂದೆ ಆ ಸಾಹಸ ಪಡೋದಕ್ಕೆ ಹೋಗಬೇಡಿ. ಯಾವ ಕ್ರೌಡು ಸೇರೋದಿಲ್ಲ. ನಿಮ್ಮ ಕೈಯಲ್ಲಿ ಉಚಿತವಾಗಿ ತುಂಬ ಸಮಯಗಳಿರ್ತವೆ. ಹಾಗಾದರೆ ಏನದು ಸತ್ಯ? ಇನ್ನು ಮುಂದೆ ಈ ನಟರಿಗೆ ಇರೋದಿಲ್ಲ ಯಾವುದೇ ಕೆಲಸ ಕಾರ್ಯ, ಯಾವುದೇ ಸಿನಿಮಾ ಆಫರ್ ಬರೋದಿಲ್ಲ, ಜಾಹೀರಾತು ದೇವರಾಣೆ ಸಿಗೋದಿಲ್ಲ. ಇವರಿಗೆಲ್ಲ ಇನ್ನು ಮುಂದೆ ಸ್ಟಾರ್ಡಮ್ಮು, ಆಡಮ್ಮು, ಈಡಮ್ಮು ಯಾವ ಡ್ರಮ್ಮು ಕೂಡ ಇರೋದಿಲ್ಲ. ರಶ್ಮಿಕಾಗೂ ಆಫರ್ ಸಿಗೋದಿಲ್ಲ, ಲೀಲಾಗೂ ಅವಕಾಶ ಸಿಗೋದಿಲ್ಲ, ರಚಿತಾ ರಾಮ್ಗೆ ಸಿಗೋದೇ ಇಲ್ಲ ಸಿನಿಮಾಗಳಲ್ಲಿ ನಟಿಸುವಂತಹ ಆಫರ್. ರಚ್ಚು ಸ್ಮಾಲ್ ಸ್ಕ್ರೀನ್ಗೆ ಸೀಮಿತ ಆಗಿ ಬಿಡಬಹುದು. ಇದು ಅಸಂಬದ್ಧ ಸ್ಟೋರಿನೂ ಅಲ್ಲ, ಅನಾವಶ್ಯಕವಾಗಿ ಇಗ್ನೋರ್ ಮಾಡಬಹುದಾದ ಅಪ್ಡೇಟ್ಸ್ಗಳೂ ಅಲ್ಲ. ಇಲ್ಲವೇ ಇದು ಯಾವುದು ಬೇಡ ಅಂತ ಸುಮ್ಮನೆ ಕೂತ್ಕೋಬೇಕು. ಸಿನಿಮಾ ನಟರಿಗೆ, ನಟಿಯರಿಗೆ ಇದು ನಿಜಕ್ಕೂ ಕೂಡ ಕೇಡುಗಾಲ. ಚಿತ್ರರಂಗಕ್ಕೆ ಬಂದೇ ಬಿಡ್ತು ನಿರುದ್ಯೋಗದ ಕಾಲ. ಯಾಕೆ ಅಂತೀರಾ? ನಾವು ರಿವೀಲ್ ಮಾಡ್ತೀವಿ ಅಸಲಿ ಸತ್ಯವನ್ನು. ಈಗ ಈ ಕಬ್ಬು ಬೆಳೆಗಾರರಿಗೆ ಒಂದು ಭಯ ಇರುತ್ತೆ. ಈ ಕಬ್ಬಿನ ಸಿಪ್ಪೆಗೆ ಒಂದು ರೋಗ ಬರುತ್ತೆ. ಆ ರೋಗ ಬಂದರೆ ಕಬ್ಬು ಬೆಳೆಗಾರರೆಲ್ಲ ಕಂಗಾಲಾಗ್ಬಿಡ್ತಾರೆ. ಹಾಗೇನೆ ಅದು ಕೇಡುಗಾಲ ಅಂತೀವಿ. ಹಾಗೇನೆ ಸಿನಿಮಾ ನಟ ನಟಿಯರಿಗೆ ಆಲ್ವೇಸ್ ವಿ ಆರ್ ರಾಕ್ ಅಂತ ಹೇಳಿಕೊಂಡು ತಿರುಗಾಡುವಂಥ ಸಿನಿಮಾ ನಟ ನಟಿಯರಿಗೆ ಕೇಡುಗಾಲ ಬರುವಂತಹ ಕಾಲ ಇದೆ. ಅದು ಬರಬೇಕು ಅಂತ ನಾವು ಆಶಿಸ್ತಾ ಇರೋದಲ್ಲ, ಬರ್ತಾ ಇದೆಯಲ್ಲ, ತಡೆಯೋಕ್ಕಾಗ್ತಿಲ್ಲ. ಸಿನಿಮಾ ನಟರಿಗೆ, ನಟಿಯರಿಗೆ ಇದು ನಿಜಕ್ಕೂ ಕೂಡ ಕೇಡುಗಾಲ. ಇದನ್ನು ತಪ್ಪಿಸಿಕೊಂಡು ಹೋಗೋದಕ್ಕೆ ಮತ್ತು ಇದನ್ನು ತಪ್ಪಿಸೋದಕ್ಕೆ ವೈಜ್ಞಾನಿಕ ಮಾರ್ಗಗಳಿದಾವೆ ಅಂಥೇಳಿ ಈಗ ಹುಡುಕಾಟ ಶುರುವಾಗಿದೆ. ಯಾಕೆ ಅಂತೀರಾ? ನಾವು ಆ ಸತ್ಯವನ್ನು ವಿ ಆರ್ ಗೋಯಿಂಗ್ ಟು ಬ್ರೇಕ್. ಇದು ನೀವು ಫ್ರೀಡಮ್ ಟಿವಿಯಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಇದ್ಯಾವುದೋ ಅಸಂಬದ್ಧ ಅಥವಾ ಅನಾವಶ್ಯಕ ಅಂತೇಳಿ ಇಗ್ನೋರ್ ಮಾಡಬಹುದಾದ ಸ್ಟೋರಿ ಅಲ್ಲ. ನಿಜಕ್ಕೂ ಕೂಡ ಈ ಸ್ಟೋರಿಯನ್ನು ಮಿಸ್ ಮಾಡಿಕೊಂಡ್ರೆ ನಷ್ಟ ಆಗೋದು ನಿಮಗೆ. ರಚ್ಚು ಇನ್ನು ಮುಂದೆ ಸ್ಮಾಲ್ ಸ್ಕ್ರೀನಿಗೂ ಸೀಮಿತ ಆಗಿ ಬಿಡ್ತಾರಾ ಎನ್ನುವಂತಹ ಭಯ ಅಥವಾ ಚರ್ಚೆ ಕಾಡ್ತಾ ಇದೆ. ಇಲ್ಲವೇ ಇದ್ಯಾವುದು ಬೇಡ ಅಂತ ಸಿನಿಮಾ ರಂಗವೇ ಬಿಡಬಹುದು. ಸಿನಿಮಾ ನಟರಿಗೆ, ನಟಿಯರಿಗೆ ಇದು ನಿಜಕ್ಕೂ ಕೂಡ ಕೇಡುಗಾಲದ ಸೀಸನ್ನು. ರಶ್ಮಿಕಾ ಮಂದಣ್ಣ ಸಾಕಷ್ಟು ಸಿನಿಮಾಗಳು ಕೈಯಲ್ಲಿದ್ದಾವೆ. ನನಗೆ ಶೂಟಿಂಗ್ ಮಾಡೋದಕ್ಕೆ ಸಮಯನೇ ಸಿಗ್ತಾ ಇಲ್ಲ. ದಿನಕ್ಕೆ 3 ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೀನಿ. ಬ್ಯುಸಿ ಶೆಡ್ಯೂಲ್. ನನಗೆ ಕಾಲ್ ಶೀಟ್ ಕೊಡೋಕ್ಕಾಯ್ತಿಲ್ಲ. ಗೋಳಾಡ್ತಿದ್ದಾರೆ ಈಗಿನ ನಟ ನಟಿಯರು. ಆದರೆ ಈಗ ನಾವು ಬ್ರೇಕ್ ಮಾಡ್ತಾ ಇರ್ತಕ್ಕಂಥ ಸುದ್ದಿಯನ್ನು ಕೇಳಿದ್ರೆ ಇನ್ನೂ ಒಂದು 10 ಸಿನಿಮಾ ಕೈಯಲ್ಲಿ ಇದ್ದಿದ್ರೆ ಹೆಂಗೋ ಮಾಡಿ ಮುಗಿಸ್ತಾ ಇದ್ದೆ ಅನ್ನೋ ಮಟ್ಟಕ್ಕೆ ಬಂದು ಬಿಡ್ತೀರಿ. ಹಾಗಾದರೆ ಏನದು ಸುದ್ದಿ? ಏನು ಕೇಡುಗಾಲ? ಇರೋ ಆಸ್ತಿ ಪಾಸ್ತಿಗಳನ್ನು ಮಾರಿಕೊಳ್ಳಬೇಕಾದ ಅವಸ್ಥೆಗೆ ಬಂದುಬಿಡ್ತೀವ? ಹಾಗಾದರೆ ಏನದು? ಸಿನಿಮಾ ಇಂಡಸ್ಟ್ರಿಯನ್ನು ಆವರಿಸಿಕೊಳ್ತಾ ಇದೆ AI ಫಿಯರ್, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಭಯ. AI ಇದ್ರೆ ಸಾಕು, ಯಾವ ಹೀರೋ ಬೇಕಿಲ್ಲ, ಹೀರೋಯಿನ್ ಕೂಡ ಬೇಕಿಲ್ಲ.
ಮ್ಯೂಸಿಕ್ಕು, ಡ್ಯಾನ್ಸು, ಫೈಟು, ಡೈಲಾಗ್ಸು, ಡಬ್ಬಿಂಗು, ಕಲಾವಿದ್ರೆ ಬೇಡ. ನೀವು ಹೆಂಗೆ ಭುಜ ಅಲ್ಲಾಡಿಸ್ತೀರೋ ಅದಕ್ಕಿಂತ ಚಂದವಾಗಿ ಅಲ್ಲಾಡಿಸುತ್ತೆ. ಕ್ಯಾಮರಾ ಬೇಡ, ಫಾರಿನ್ ಶೂಟಿಂಗ್ ಅಂತ ಖರ್ಚು ಮಾಡೋದು ಬೇಡ. ಹೀರೋಗಳಿಗೆ ಸಾಲ ಮಾಡಿ ಕೋಟಿ ಕೋಟಿ ಪಗಾರ ಕೊಡಬೇಕಾಗಿಲ್ಲ. ತೆಪ್ಪಗೆ ಮಾಡ್ಕೊಂಡು ಸುಮ್ಮನೆ ಹೋಯ್ತಿರ್ತಾನೆ. ಕೃತಕ ಬುದ್ಧಿಮತ್ತೆ ಬಳಸಿ ನಾಯಕ ನಾಯಕಿಯರ ಸೃಷ್ಟಿ. ಒಬ್ಬ ನಿರ್ದೇಶಕ, ನಿರ್ಮಾಪಕ, ಎಂಜಿನಿಯರ್ ಇದ್ರೆ ಮುಗೀತು, ಬೇರಿನ್ಯಾರೂ ಬೇಡ. ಒಂದು ಸಿನಿಮಾವನ್ನು ಸುಲಭವಾಗಿ ತಯಾರಿಸಬಹುದು. ಟೇಕ್ ಅಂತ ಕೂಗಾಟವೂ ಅಲ್ಲಿರೋದಿಲ್ಲ. ಇದಕ್ಕೆ ಹೆಚ್ಚು ದುಡ್ಡು ಸಹ ಬೇಕಿಲ್ಲ. ಬರೀ 10 ಲಕ್ಷ ಇದ್ರೆ ಮುಗೀತು. ಕೆನ್ನೆಗೆ ಬಂದು ಪೌಡ್ರ್ ಅಂಟಿಸ್ಕೊಂಡಿರೋ ಸ್ಪಾಂಜಲ್ಲಿ ಒತ್ತುವ ಮೇಕಪ್ ಆರ್ಟಿಸ್ಟು ಅಗತ್ಯ ಇರೋದಿಲ್ಲ. AI ಇದ್ರೆ ಸಾಕು. ಯಾವ ಹೀರೋ ಬೇಕಿಲ್ಲ, ಹೀರೋಯಿನು ಬೇಕಿಲ್ಲ. ನೀವು ಹೆಂಗೆ ಸೊಂಟ ಬಳಕಿಸ್ತೀರೋ ಅದಕ್ಕಿಂತ ಚೆನ್ನಾಗಿ ಬಳಕಿಸುವಂತಹ ಎಲ್ಲ ತರಹದ ಸೂತ್ರಗಳು ಬಂದಿದ್ದಾವೆ. ಮ್ಯೂಸಿಕ್ಕು, ಡ್ಯಾನ್ಸು, ಫೈಟು ಏನು ಬೇಕಾದರೆ ಹೇಳಿ ಮಾಡಿಕೊಡುತ್ತೆ. ಕ್ಯಾಮರಾ ಬೇಡ, ಫಾರಿನ್ ಶೂಟಿಂಗ್ ಅಂತ ಖರ್ಚು ಮಾಡೋದು ಕೂಡ ಬೇಡ. ದೊಡ್ಡ ದೊಡ್ಡ ಸ್ಟುಡಿಯೋನ ಹುಡ್ಕೊಂಡು ಹೋಗಿ ಅಲ್ಲಿ ಶೂಟಿಂಗ್ ಮಾಡುವ ಯಾವ ಅನಿವಾರ್ಯತೆಯೂ ಇನ್ನು ಎದುರಾಗೋದಿಲ್ಲ. ಹಾಗಾದರೆ ಏನಿದು AI ತಂತ್ರಜ್ಞಾನ? ಕನ್ನಡ ಚಿತ್ರರಂಗವನ್ನು ನಿಧಾನಕ್ಕೆ ಆವರಿಸ್ತಾ ಇದೆ AI ತಂತ್ರಜ್ಞಾನ. AI ಬಳಸಿ ವಿಶ್ವದಲ್ಲಿ ಮೊದಲ ಸಿನಿಮಾ ಕನ್ನಡದಲ್ಲಿ ತಯಾರಾಗ್ತಾ ಇದೆ. ನರಸಿಂಹಮೂರ್ತಿ ನಿರ್ದೇಶನದಲ್ಲಿ ಲವ್ ಯು ಸಿನಿಮಾ ನಿರ್ಮಾಣ ಆಗ್ತಾ ಇದೆ. ನೂತನ್ ಎಂಬ ಎಂಜಿನಿಯರ್ ಬಳಸಿ 95 ನಿಮಿಷದ ಸಿನಿಮಾ ರೆಡಿಯಾಗಿದೆ. ಸಂಗೀತ, ಡ್ಯಾನ್ಸು, ಫೈಟು, ಡಬ್ಬಿಂಗು ಎಲ್ಲವೂ AI ಮಾಂತ್ರಿಕ ಶಕ್ತಿಯೇ ಕಾರಣ. AI ಬಳಸಿ ಸಿನಿಮಾ ಒಂದನ್ನು ಮಾಡಲಾಗಿದೆ. ಇದರಿಂದಾಗುವ ಅಪಾಯ ನೆನಪಿಸಿಕೊಂಡು ಈಗ ಒಂದಷ್ಟು ಗೊಂದಲಗಳು ಶುರುವಾಗಿದೆ. ಚಿತ್ರೋದ್ಯಮ ನಂಬಿಕೊಂಡ ಸಾವಿರಾರು ಕುಟುಂಬ ಬೀದಿಗೆ ಬರುತ್ತಾ ಕನ್ನಡ ಚಿತ್ರರಂಗವನ್ನು ನಿಧಾನವಾಗಿ ಆವರಿಸ್ತಾ ಇದೆ AI ತಂತ್ರಜ್ಞಾನ. AI ಬಳಸಿ ವಿಶ್ವದಲ್ಲೇ ಮೊದಲ ಸಿನಿಮಾ ಕನ್ನಡದಲ್ಲಿ ತಯಾರಾಗ್ತಾ ಇದೆ. ನೋಡಿ, ಈ ದೃಶ್ಯವನ್ನು ಗಮನಿಸ್ತಾ ಇದ್ದೀರಲ್ಲ, ಅದರ ಒಂದು ಸಣ್ಣ ತುಣುಕನ್ನು ತೋರಿಸ್ತಾ ಇದ್ದೀವಿ. ಯಾವ ನೈಜತೆಗೆ ಕಮ್ಮಿ ಇದೆ ಹೇಳಿ ಇದು? ಒರಿಜಿನಲ್ ಸಿನಿಮಾಗಳಲ್ಲೂ ಕೂಡ ಹಣೆಯಲ್ಲಿ ಹಿಂಗೆ ರಕ್ತ ಬರುತ್ತೆ, AIಯಲ್ಲೂ ಕೂಡ ಹಿಂಗೆ ರಕ್ತ ಬರುತ್ತೆ. ಅದಕ್ಕಿಂತಲೂ ಅದ್ಭುತವಾಗಿ ಕಾಣುವಂತಹ ರೀತಿಯಲ್ಲಿ AI ತಂತ್ರಜ್ಞಾನ ಮುಂದುವರೆದಿದೆ. ದರ್ಶನ್ ಬೇಕಾ? ದರ್ಶನ್ ಥರಾನೇ ಬರುತ್ತೆ. ಪ್ರಪ್ರಥಮ ಬಾರಿಗೆ AI ತಂತ್ರಜ್ಞಾನವನ್ನು ಬಳಸಿ ಒಂದು ಸಿನಿಮಾವನ್ನು ಮಾಡಲಾಗಿದೆ. ಆ ಸಿನಿಮಾದ ನಿರ್ಮಾಪಕರು ನರಸಿಂಹಮೂರ್ತಿ ಅವರು ಈಗ ಲೈವ್ ಆಗಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಸಿನಿಮಾ ಒಂದು ಮಾಡಿದ್ದೀರಂತೆ, ನೀವು ಮಾಡುವ ಮುಖಾಂತರವಾಗಿ ಉಳಿದ ಕಲಾವಿದರಿಗೆ ಕೆಲಸ ಇಲ್ದಂಗೆ ಮಾಡ್ತಾ ಇದ್ದೀರಾ ನೀವು? ಹಂಗೇನಿಲ್ಲ, ಅದು ನೈಜವಾಗಿ ಬರೋ ಪಾತ್ರಗಳೇ ಬೇರೆ. ಈಗ ಒಬ್ಬ ಅಣ್ಣವರು ಬಂಗಾರ ಮಚ್ಚದಲ್ಲಿ ಲಾಸ್ಟ್ ಸೀನ್ ಅಲ್ಲಿ ಊಟ ಬಿಟ್ಟು ಹೋಗುವಾಗ ಕಣ್ಣ ನೀರು ಬರ್ತದೆ. ಆ ಭಾವನೆಗಳು ಎಲ್ಲಿ ಜನಗಳು ತಟ್ಟಲ್ಲ. ಒಬ್ಬ ಹೀರೋ ಒಂದು ಮಾಸ್ ಡೈಲಾಗ್ ಹೊಡೆದ್ರೆ ಜನ ಶಿಳ್ಳೆ ಹೊಡಿತಾರೆ, ಆ ಭಾವನೆ ಎಲ್ಲಿ ಬರಲ್ಲ. ಇದು ಸ್ವಲ್ಪ ಇನ್ನೊಂದು ಒಂಥರ ಈಗ ಅವತಾರ ಸಿನಿಮಾ ಬಂತು, ಬೊಂಬೆಗಳು ಟೈಪು, ಮತ್ತೆ ಕೊಚ್ಚಡಿಯನ್ನು ಬಂತು. ಇದು ಹಂಗೆ ಒಂದು ಕಾರ್ಟೂನ್ ಶೋ ಬಂತು. ಇದು ಹಂಗೆ ಅದರ ಸುಧಾರಿತ ಭಾಗ ಅಷ್ಟೇ. ನೈಜವಾಗಿ ನಟನೆ ಮಾಡಿ ಆ ಸಿಳ್ಳೆ,
ಆ ಒಂದು ಮನ ದಟ್ಟುವಂತ ಒಂದು ಇದು ಮನ ಕಲಕುವ ದೃಶ್ಯಗಳನ್ನ ನೋಡಿ ಅನುಭವಿಸ್ತಾರಲ್ಲ ಪ್ರೇಕ್ಷಕರು, ಅದು ಎಲ್ಲಿ ಅಷ್ಟೊಂದು ಸಮಂಜಸ ಬರಲ್ಲ ಅದು ಅಂತ ನನ್ನ ಭಾವನೆ. ಸರಿಗ ಈ ಸಿನಿಮಾದಲ್ಲಿ ಒಂದು ಭಾವನಾತ್ಮಕವಾದಂತಹ ಸೀನ್ ಬಂದ ಸಂದರ್ಭಗಳಲ್ಲಿ ಈ AI ನಿಮಗೆ ಅದೇ ತರ ಪ್ರೋತ್ಸಾಹ ಕೊಡ್ತಾ ಇದೆಯಾ? ಭಾವನಾತ್ಮಕ ಟಚ್ ಕೊಡ್ತಾ ಇದೆಯಾ? ಇಲ್ಲ, ಅಷ್ಟೊಂದು ಕೊಡ್ತಾ ಇಲ್ಲ. ಅಷ್ಟೊಂದು ಕೊಡ್ತಾ ಇಲ್ಲ. ಮತ್ತೆ ಸ್ವಲ್ಪ ಈ ಧ್ವನಿಲಿ ತೊಂದರೆ ಇದೆ. ಸೀನ್ ಟು ದೃಶ್ಯದಿಂದ ದೃಶ್ಯಗೆ ಅದು ಒಂದ್ ದೃಶ್ಯ ನೋಡಿ ಇನ್ನೊಂದ್ ದೃಶ್ಯ ನೋಡಿದಾಗ ಇದು ಅಲ್ವೇನೋ ಅಂತ ಭಾಸವಾಗುತ್ತೆ. ಇದು ರಿಯಲ್ ಹೀರೋಗಳು ಮಾಡಿದಾಗ ಅದು ಆ ವ್ಯಕ್ತಿ ಹಂಗ್ ಮಾಡಿದಾಗ ಆ ಪ್ರಾಬ್ಲಮ್ ಬರಲ್ಲ. ಇದ್ರಲ್ಲಿ ಸ್ವಲ್ಪ ಧ್ವನಿ ಸಮಸ್ಯೆ ಇದೆ, ಮತ್ತೆ ದೃಶ್ಯಕ್ಕೂ ಇನ್ನೊಂದು ದೃಶ್ಯಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಹಾಗಾದ್ರೆ ನೀವು ಈ ಸಿನಿಮಾ ಮಾಡೋದಕ್ಕೆ ನಿಮಗೆ ಪ್ರೇರಣೆ ಏನು? ನಿಮ್ಮ ಉದ್ದೇಶ ಏನಿತ್ತು AI ಬಳಸಿ ಸಿನಿಮಾ ಮಾಡಬೇಕು ಅನ್ನೋದಕ್ಕೆ? ಒಂದು ಸ್ಪೆಷಲ್ 3D ಬಂತು, ಒಂದು ಕೊಚಡಿ ಅಂತರ ಒಂದ್ ಬಂತು, ಅವತಾರ್ ತರ ಬಂತು. ಇದು ಒಂದು ಸ್ಪೆಷಲ್. ಇದು ಇರೋ ನಾವೇನು ಹೊಸ್ತಾಗಿ ಮಾಡಿಲ್ಲ, ಅಡಿಗೆ ಭಟ್ ಅಂತಾರ ಅಲ್ಲಿ ಎಲ್ಲಾ ಸಾಮಗ್ರಿ ಎಲ್ಲ ಇತ್ತು, ಅದು ಸೇರಿಸಿ ಮಾಡಿ ಒಂದು ಪ್ರಾಡಕ್ಟ್ ಮಾಡಿದ್ವಿ ಅಷ್ಟೇ, ಒಂದು ಪದಾರ್ಥ ಮಾಡಿದ್ವಿ ಅಷ್ಟೇ. ಅದ್ರಾಗೇನು ವಿಶೇಷತೆ ಏನಿಲ್ಲ. ಅಂದ್ರೆ ಬೇರೆ ಭಾಷೆಗಳಲ್ಲಿ ನಾವು ಗಮನಿಸ್ತಾ ಇದ್ವಿ, ಕನ್ನಡದಲ್ಲಿ ಇದು ಪ್ರಪ್ರಥಮ ಪ್ರಯತ್ನ ಅಂತ. ಜೊತೆಗೆ ಹಿಂದಿಲಿ ಮಾಡಿದ್ದಾರೆ, ಹಿಂದಿಲಿ ಮೇಘೆ ಅವರು ರಿಲೀಸ್ ಇದೆ. ಆಮೇಲೆ ತೆಲುಗುನಲ್ಲಿ ರಾಮ್ ಗೋಪಾಲ್ ವರ್ಮರ್ ಒಂದು ಹಾಡ್ ಮಾಡಿದ್ದಾರೆ, ಮತ್ತೆ ತೆಲುಗುನಲ್ಲಿ ಒಂದು ರವಿಚೇತ ತೇಜ ಮೂವಿಲಿ ಒಂದು ಹಾಡ್ ಮಾಡಿದ್ದಾರೆ. ಇದು ನಾನಾ ಪ್ರಯೋಗಗಳು ನಡೆದಿದ್ದಾವೆ, ಈಗ ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಸರಿ, ಈ ರೀಲ್ಸ್ ಜಗತ್ತಲ್ಲಿ ರೀಲ್ಸ್ಗಳನ್ನ ನೀವು ಡೈಲಿ ಗಮನಿಸಿದ್ರೆ ಗೊತ್ತಾಗುತ್ತೆ, ದರ್ಶನ್ ಡ್ಯಾನ್ಸ್ ಮಾಡುವುದಕ್ಕಿಂತಲೂ ಅದ್ಭುತವಾಗಿ ಡ್ಯಾನ್ಸ್ ಮಾಡೋದು AI ಅನ್ನುವಂಥ ವಾದ ಇದೆ. ಮುಂದೊಮ್ಮೆ ಈ ಕೃತಕ ಬುದ್ಧಿ ಮತ್ತೆ ಡೆವಲಪ್ ಆದರೆ ಬಹುಶಃ ಈ ಏನು ಜೀವಂತ ಹೀರೋಗಳನ್ನ ಕರೆಸೋದು ಇದು ನಿಲ್ಲಿಸೋ ಸಂದರ್ಭ ಬರ್ಬೋದು ಅಂತ. ಇಲ್ಲ, ಸಾಧ್ಯನೇ ಇಲ್ಲ. ಇದು ನಿಜವಾದ ಹೀರೋಗಳು, ಟಿವಿ ಸೀರಿಯಲ್ಗಳು ಮತ್ತು ಪೌರಾಣಿಕ ಪಾತ್ರಗಳು ನಿಜವಾದ ಭಾವ ತುಂಬೋದು, ಆ ಮನ ಕಲುವ ದೃಶ್ಯಗಳನ್ನ ಅನುಭವಿಸೋದು ಮನುಷ್ಯರೇ ಮಾತ್ರ. ಕೃತಕ ಬುದ್ಧಿಮತ್ತೆ ಅಷ್ಟೊಂದು ಸಮಂಜಸವಾಗಿ ಅಷ್ಟೊಂದು ಇದು ಬರಲ್ಲ ಅಂತ ನನ್ನ ಭಾವನೆ. ಅಂಡ್ ಇದ್ರದ್ದು ಏನು ಫ್ರೆಂಡ್ಲಿ ಬಜೆಟಾ ಸರ್? ಬಜೆಟ್ ಕಮ್ಮಿ ಆಯ್ತಾ? ನಿಮ್ಮ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಿ? ಬಜೆಟ್ ಇದು ಬರೀ ನಾವು ಟೂಲ್ಗಳು ಬಳಸಿರೋದು 10 ಲಕ್ಷ ಅಷ್ಟೇ. ನಮ್ ಖರ್ಚುಗಳು ಮತ್ತೆ ಇದು ಎಲ್ಲ ನಾವು ಲೆಕ್ಕ ಹಾಕಿಲ್ಲ. ನಮ್ದು ಒಂದು ಸ್ಪೆಷಲ್ ಮಾಡ್ಬೇಕು, ಒಂದು ವಿಶೇಷವಾಗಿ ಮಾಡ್ಬೇಕು ಅಂತ ಮಾಡಿರೋದು. ನಮ್ಮ ವೆಚ್ಚಗಳು ಮತ್ತೆ ಇತರೆ ಸೆನ್ಸಾರ್ ಖರ್ಚುಗಳು ಮತ್ತೆ ಇದು ಎಲ್ಲ ಏನು ಅದೇ ಲೆಕ್ಕ ಹಾಕಿಲ್ಲ. ಬರೀ ಅದಕ್ ಮಾತ್ರ ನಮ್ಮ ಟೆಕ್ನಿಷಿಯನ್ ಖರ್ಚು ಹಾಕಿಲ್ಲ, ನಾವು ನಮ್ಮ ಮ್ಯಾನ್ ಪವರ್ ಏನ್ ಯೂಸ್ ಮಾಡಿ ಅದಕ್ಕೇನು ಖರ್ಚು ಹಾಕಿಲ್ಲ, ಬರೀ ಲೈಸೆನ್ಸ್ ಮಾತ್ರ ಅಷ್ಟು ಖರ್ಚು ಮಾಡಿದ್ವಿ. ಥ್ಯಾಂಕ್ ಯು ನರಸಿಂಹ ಅವರ, ಥ್ಯಾಂಕ್ ಯು ಸೋ ಮಚ್. ಈಗ ಈ ಬಗ್ಗೆ ಮಾತನಾಡೋದಕ್ಕೆ ನಟಿ ರೂಪಶ್ರೀ ಈಗ ಸ್ವತಃ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ನರಸಿಂಹ ಮೂರ್ತಿ ಅನ್ನೋ ನಿರ್ಮಾಪಕರು ಕನ್ನಡದಲ್ಲಿ ಪ್ರಪ್ರಥಮ ಒಂದು ಪ್ರಯತ್ನ ಮಾಡಿದ್ದಾರೆ, ಅದು ಒಂದು ಸಿನಿಮಾ ರಚನೆ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಯಾವ ಜೀವಂತ ಹೀರೋಗಳು ಇಲ್ಲ, ನಟಿನೂ ಇಲ್ಲ, ಅದು AI ತಂತ್ರಜ್ಞಾನವನ್ನ ಬಳಸ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಇನ್ನು ಕಾಲಕ್ರಮೇಣ ಇದೇನಾದ್ರೂ ಡೆವಲಪ್ ಆದ್ರೆ ನಿಮ್ಗಳಿಗೆ ಕೆಲಸ ಇರೋದಿಲ್ಲ, ಏನ್ ಹೇಳ್ತೀರಿ? ನಮ್ಗಳಿಗೆ ನಾನ್ ಆಕ್ಚುಲಿ ಇಂಡಸ್ಟ್ರಿ ಕ್ವಿಟ್ ಮಾಡಿ 2015 ಅಲ್ಲೇನೆ ಸುಮಾರು ವರ್ಷ ಆಯ್ತು. ಸೊ ನಾನು ಡಿಫ್ರೆಂಟ್ ಪ್ರೊಫೆಷನ್ ನೋಡ್ಕೊಂಡೆ ನಾನು. ಸೊ ನನ್ ಪ್ರಕಾರ ಹೇಳ್ಬೇಕಂದ್ರೆ ಆಸ್ ಆಫ್ ನಾವ್ ಎಲ್ಲಾದ್ರಲ್ಲೂ ವಿ ಎಕ್ಸ್ಪೆಕ್ಟ್ ಡೆವಲಪ್ಮೆಂಟ್ ಅಲ್ವಾ? ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ಇಕಾನಮಿ, ಎಜುಕೇಶನ್ ಎಲ್ಲಾದ್ರಲ್ಲೂ ಡೆವಲಪ್ಮೆಂಟ್ ಇಸ್ ವಾಟ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು. ಸೊ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಸಮ್ ಡೇ ಆರ್ ದಿ ಅದರ್ ದಿಸ್ ಇಸ್ ಬೌಂಡ್ ಟು ಹ್ಯಾಪನ್. ಈಗ ನೀವು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ನೋಡಕ್ ಹೋದ್ರು there are a lot of content writers ಗೆ ಇವಾಗ there is no work. AI ಬಂದ್ಮೇಲೆ ಕಾಂಟೆಂಟ್ ರೈಟರ್ಸ್ ಇವಾಗ ಜಾಬ್ಸ್ ಎಲ್ಲ ಹೋಗಿವೆ. ಇನ್ಫ್ಯಾಕ್ಟ್ ಇಟ್ಸ್ ಓನ್ಲಿ AI ವಿಚ್ ಇಸ್ ಡೂಯಿಂಗ್. ಸೊ ಎಲ್ಲಾ ಕಡೆ ಟೆಕ್ನಾಲಜಿ ಡೆವಲಪ್ ಆಗ್ತಿರೋವಾಗ ಐ ಥಿಂಕ್ ಇವನ್ ಇನ್ ದ ಇಂಡಸ್ಟ್ರಿ ಇಟ್ ಇಸ್ ಬೌಂಡ್ ಟು ಹ್ಯಾಪನ್. ಸೊ ನನ್ಗೆ ಐ ಡೋಂಟ್ ಥಿಂಕ್ ಸೊ ದೇರ್ ಇಸ್ ಎನಿಥಿಂಗ್ ನೆಗೆಟಿವ್ ಅಬೌಟ್ ಇಟ್. ಅಲ್ಲ ಮ್ಯಾಮ್, ಆಲ್ವೇಸ್ ನಾವು ಹೀರೋಗಳಾಗಿ ಇರ್ತೀವಿ, ಹೀರೋಯಿನ್ಗಳಾಗಿ ಇರ್ತೀವಿ ಅಂತ ಹೇಳಿ ನಮ್ಮ ಸ್ಯಾಂಡಲ್ವುಡ್ನ ಕೆಲ ನಟರು ಹೇಳ್ತಾರೆ. ಹಿಂಗಿದ್ದಾಗ ಇದ್ದಕ್ಕಿದ್ದ ಹಾಗೆ ಏನಾದ್ರೂ AI ಸ್ವಲ್ಪ ಡೆವಲಪ್ ಆಗಿ ಸ್ಯಾಂಡಲ್ವುಡ್ಗೆ ಏನಾದ್ರೂ ಎಂಟ್ರಿ ಕೊಟ್ರೆ ಏನ್ ಕಥೆ ಅಂತ? ಐ ಡೋಂಟ್ ಥಿಂಕ್ ಸೊ. ಓವರ್ ಆಲ್ ಇಟ್ ವಿಲ್ ಟೇಕ್ ಓವರ್. ಒಳ್ಳೆ ಆರ್ಟಿಸ್ಟ್ಗಳು ವಿತ್ ಗುಡ್ ಟ್ಯಾಲೆಂಟ್ಸ್ ಅಂಡ್ ಪೊಟೆನ್ಶಿಯಲ್ ದೇ ವಿಲ್ ಸರ್ವೈವ್. ಬಟ್ ಅದರ್ವೈಸ್ ಆಲ್ಸೋ ಐ ಥಿಂಕ್ ಆರ್ಟಿಸ್ಟ್ ದೇ ಆರ್ ಮಲ್ಟಿ ಟ್ಯಾಲೆಂಟೆಡ್, ಜಸ್ಟ್ ನಾಟ್ ಅಬೌಟ್ ಆಕ್ಟಿಂಗ್. ಥ್ಯಾಂಕ್ ಯು ರೂಪಶ್ರೀ ಅವರೇ, ಥ್ಯಾಂಕ್ ಯು. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ. ಥ್ಯಾಂಕ್ ಯು. ಅಂಡ್ ನರಸಿಂಹಮೂರ್ತಿ ಅವರು ಲೈನ್ನಲ್ಲಿ ಇದ್ದಾರೆ. ಸರ್, ಈಗ ಸಾಕಷ್ಟು ಈ ಹೀರೋಗಳಿಗೂ ಆತಂಕ ಶುರುವಾಗಿದೆ. ಈ AI ಈಗ ಆರಂಭದಲ್ಲಿ ವಾಟ್ಸಾಪ್ಗಳೆಲ್ಲ ಬಂದಾಗ ನಮಗೆ ಅದರ ತೀವ್ರತೆ ಮತ್ತು ಸಾಮರ್ಥ್ಯ ಅಷ್ಟು ಬೇಗ ಗೊತ್ತಾಗೋದಕ್ಕೆ ತುಂಬ ಲೇಟ್ ಆಯಿತು. ಸೊ AI ಎನ್ನುವಂತಹದ್ದು ನಾಳೆ ಒಂದು ದಿನ ನಮ್ಮ ಹೊಟ್ಟೆಗೆ ಕಲ್ಲು ಹಾಕುತ್ತೆ ಅಂತೇಳಿ ಕೆಲವರು ಆತಂಕ ವ್ಯಕ್ತಪಡಿಸ್ತಿದ್ದಾರೆ ಈಗಾಗಲೇ. ಸದ್ಯಕ್ಕಂತೂ ಆತಂಕ ಬೇಡ. ಇನ್ನ ಇದು ನಟರಿಗೆ, ಕಲಾವಿದರಿಗೆ ಮತ್ತೆ
ಈ ಪೋಷಕ ನಟರಿಗೆಲ್ಲ ಅವಕಾಶ ಇದ್ದೇ ಇರ್ತದೆ. ಇದು ಏಕಾಗಿ ಬಂದು ಒಂದೇ ಸರಿ ಇದು ಮಾಡೋಂತ ಅಷ್ಟೊಂದು ಟೆಕ್ನಾಲಜಿ ಈ ಸದ್ಯಕ್ಕೆ ಇಲ್ಲ ಅಂತ ನನ್ನ ಭಾವನೆ. ಆ್ಯಂಡ್ ಸರ್ ಇನ್ನೊಂದು, ಈ AI ಅನ್ನು ಬಳಸ್ಕೊಂಡು ಬೇರೆ ಬೇರೆ ತರಹದ ಕಾನ್ಸೆಪ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ನಮ್ಮ ಯಂಗ್ಸ್ಟರ್ಸ್ಗಳು ಈಗ ಸೊಸೈಟಿಯಲ್ಲಿ ತಯಾರಿದ್ದಾರೆ. ಸೊ ಅಂಥವರಿಗೆ ನೀವು ಇದನ್ನ ವೆರಿ ಈಸಿ ಆದಂಥ ಒಂದು ಟ್ರಿಕ್ ಅಂತ ಹೇಳ್ತೀರಿ, ಏನು ಹೇಳ್ತೀರಾ ಅಂಥವ್ರಿಗೆ ಒಂದು ಸಜೆಸ್ಟ್? ಸಿನಿಮಾ ರಂಗದ ಬಗ್ಗೆನಲ್ಲ ಬೇರೆ ರಂಗದಲ್ಲ? ಏನಿ AI-ನ ಎಲ್ಲೆಲ್ಲಿ ಬಳಸಿಕೊಳ್ಳಲಾಗುತ್ತೋ ಅದ್ರ ಬಗ್ಗೆ, ಆ ಸಿನಿಮಾ ಆಗಿರ್ಬೋದು ಬೇರೆ. ಇದು ತುಂಬಾ ಡೆವಲಪ್ ಆಗ್ತದೆ. ಮುಂದಿನ 5 ವರ್ಷಕ್ಕೆ ಎಷ್ಟು ಡೆವಲಪ್ ಆಗ್ತದೆ ಊಹೆ ಮಾಡ್ಕೊಂಡು ಹೋಗಲ್ಲ, ಅಷ್ಟೊಂದು ಡೆವಲಪ್ ಆಗ್ತದೆ. ಈಗಿನ ಯುವಕರಿಗೆ ನಾನು ಹೇಳೋದು ಅಂದ್ರೆ ಹೊಸ ಸ್ಕಿಲ್ ಬೆಳೆಸ್ಕೋಬೇಕು. ಈಗ ವಿದ್ಯುತ್ ಕ್ಷೇತ್ರದಲ್ಲಿ ಒಳ್ಳೆ ಅವಕಾಶಗಳಿದಾವೆ. ಈ ಕಲಿಯೋರೆಲ್ಲ ವಿದ್ಯುತ್ ಕ್ಷೇತ್ರದ ಬಗ್ಗೆ ಕಲಿಬಹುದು. ಮತ್ತೆ ಅದರಲ್ಲಿ ಮಲ್ಟಿ ಚಾಲೆಂಜ್ಗಳು, ಅದರಲ್ಲಿ ಸಾಫ್ಟ್ವೇರ್ ಕಲ್ತು, ಮತ್ತೆ ಮಾನವ ಕುಲಕ್ಕೆ ಒಳ್ಳೇದಾದಂತದ್ದು ಕಲ್ತು ಅವರು ಒಂದು ಸೇವೆ ಕೊಟ್ರೆ ಒಳ್ಳೇದು, ಮಾನವ ಕುಲಕ್ಕೆ ಒಂದು ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಅಂತ ಈಗಿನ ಯುವಕರು ತುಂಬಾ. ಹಾಗೇರಿ ನರಸಿಂಹಮೂರ್ತಿ ಅವರು, ನಾನು ಬರ್ತೀನಿ ಈಗ. ನಟಿ ಅನಿತಾ ಭಟ್ ಈಗ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ಸ್ಯಾಂಡಲ್ವುಡ್ಗೆ ಏನು ಬರಬಾರ್ದು ಅಂತ ಅನ್ಕೊಂಡಿದ್ರೆ ಅದು ಬಂದಿದೆ ಈಗ. AI, ಕೃತಕ ಬುದ್ಧಿಮತ್ತೆ, ಅರ್ಥಾತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾಳೆ ದಿನ ಹೀರೋನು ಬೇಡ, ಹೀರೋಯಿನು ಬೇಡ, ಕಾಮಿಡಿ ಆಕ್ಟರು ಬೇಡ, AI ಎಲ್ಲ ನೋಡ್ಕೊಳ್ಳುತ್ತೆ. ನೀವುಗಳು ಮಾತ್ರ ಅವತ್ತು ಪಾರ್ಟ್ ಟೈಮು ಇಲ್ಲ, ಫುಲ್ ಟೈಮು ಇಲ್ಲ, ಡ್ಯೂಟಿ ಫ್ರೀ ಆಗಿರ್ತೀರಾ ಅಂತ. ಕೆಲಸ ಇಲ್ಲದೆ ಇರ್ತೀವಿ ಅಂತ. ಆಕ್ಚುಲಿ ಒಂದ್ ಲೆಕ್ಕದಲ್ಲಿ ಕರೆಕ್ಟೇನೆ, ಹೊಡೆತ ಅಂತೂ ಖಂಡಿತ ಬೀಳತ್ತೆ ಇದು AI ಇಂದ ಮಾಡೋದ್ರಿಂದ. ಬರೀ ಆರ್ಟಿಸ್ಟ್ ಮಾತ್ರ ಅದು ತೊಂದ್ರೆ ಮಾಡತ್ತೆ. ಯಾಕಂದ್ರೆ AI ಅಲ್ಲಿ ಆಕ್ಟರ್ನೇ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಇನ್ ಟೆಕ್ನಿಷಿಯನ್ಸ್ ಎಲ್ಲ ಯಾವ ಲೆಕ್ಕ ಅಂತ ಅನ್ನೋ ತರದಲ್ಲಿ ಇದೆ. ಸೊ ಟೆಕ್ನಿಷಿಯನ್ಸ್ ನ ಕ್ರಿಯೇಟ್ ಮಾಡ್ತಾರೆ, ಆರ್ಟಿಸ್ಟ್ ಸಿನಿಮಾ ಇಂಡಸ್ಟ್ರಿಗೆನೆ ಹೊಡೆತ ಬೀಳತ್ತೆ. ಬಟ್ ಒಂದು ಏನಂತಂದ್ರೆ ಹೀರೋ ಬೇಡ, ಹೀರೋಯಿನ್ ಬೇಡ ಅಂತ ಅನ್ನೋದು ನಮ್ಮ ಜನ ಅಷ್ಟು ಏನು ಬುದ್ಧಿಹೀನರು ಅಲ್ಲ ಅಂತ ಅನ್ಕೋತೀನಿ ನಾನು. ಇವಾಗ ಸುದೀಪ್ ಸರ್ ಏನ್ ಮಾಡ್ತಾರೆ ಅದನ್ನ ಸುದೀಪ್ ಸರೇ ಮಾಡ್ಬೇಕು. ಸುದೀಪ್ ಸರ್ಗೆ ಅಂತಾನೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸೊ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನೋಡೋದಕ್ಕೆ ಜನ ಹೋಗಲ್ಲ, ಅದಂತೂ ಖಂಡಿತವಾಗ್ಲೂನು ಇದೆ. ಆಮೇಲೆ ನನ್ಗ್ ಗೊತ್ತಿರೋ ಹಂಗೆ ಎಷ್ಟ್ರ ಮಟ್ಟಿಗೆ ಅದರಲ್ಲಿ ನ್ಯಾಚುರಾಲಿಟಿ ಇರತ್ತೆ ಅಂತ ಗೊತ್ತಿಲ್ಲ. ಸಿನಿಮಾ ನೋಡಿ ಅದ್ರ ರೆಸ್ಪಾನ್ಸ್ ಬಂದ್ಮೇಲೆನೆ ಗೊತ್ತಾಗೋದು ನಮ್ಗೆ. ಸೊ ಎಷ್ಟ್ರ ಮಟ್ಟಿಗೆ ನೈಜತೆ ಇರತ್ತೆ ಸಿನಿಮಾದಲ್ಲಿ ಅಂತ ಅನ್ನೋದು. ಅಂಡ್ ಈ AI ಇಂದ ಸ್ವಲ್ಪ ಮಿಸ್ಯೂಸ್ ಕೂಡ ಆಗ್ತಾ ಇದೆ ಅಂತ, ಈ ಡೀಪ್ ಫೇಕ್ ಅದು ಇದು ಅಂತ ಹೇಳಿ ಹೆಣ್ಮಕ್ಕಳ ಮಾನವನ್ನ ಇಟ್ಕೊಂಡು ಆಟ ಆಡ್ತಾರೆ ಈ AI ಅನ್ನ ಬಳಸ್ಕೊಂಡು. ಸಾರಿ ನನ್ ಕೇಳಿಸ್ಲಿಲ್ಲ. ಈ ಡೀಪ್ ಫೇಕ್ ಅಂತ ಹೇಳಿ ಬರ್ತಾ ಇತ್ತು ಈ ಹಿಂದೆ. ಸೊ ಈ AI ಅದನ್ನ ಮಿಸ್ಯೂಸ್ ಕೂಡ ಮಾಡಲಾಗುತ್ತೆ ಅಂತ. ಖಂಡಿತವಾಗ್ಲೂ ಮಿಸ್ಯೂಸ್ ಮಾಡ್ತಾರೆ, ಮಾಡ್ಲಾಗತ್ತೆ. ಇಲ್ಲಿಂದ ಇದು ಖಂಡಿತವಾಗ್ಲೂ ಇದು ಆಗೇ ಆಗತ್ತೆ. ಆಲ್ರೆಡಿ ಫೇಸ್ ನ ಏನ್ ಹೇಳ್ತಾರೆ ಅದಕ್ಕೆ ಇದನ್ನ ಮಾಡಿರೋಂಥದ್ದು ಎಷ್ಟೊಂದು ಉದಾಹರಣೆ ಇದೆ ಅಲ್ವಾ. ಲಾಸ್ಟ್ ಟೈಮ್ ಇದೇ ತರ ಒಂದ್ ಯಾವ್ದು ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ, ಮಾತಾಡುವಾಗ ಒಂದು ಡಿಸ್ಕಷನ್ ಅಲ್ಲಿ ರಶ್ಮಿಕಾ ಮಂದಣ್ಣ ಅವ್ರದ್ದು ಫೇಕ್ ವಿಡಿಯೋ ಮಾಡಿದ್ರು ಅಂತ. ಈ ತರದ್ದೆಲ್ಲ ತುಂಬಾ ಈಸಿ ಆಗ್ಬಿಡತ್ತೆ ಅನ್ಸತ್ತೆ ಬರ್ತಾ ಬರ್ತಾ. ದಟ್ ಈಸ್ ಆಲ್ಸೋ ದೇರ್ ಆಕ್ಚುಲಿ. ಇದನ್ನ ಖಂಡಿತವಾಗಿ ನಾವು ಕಂಪ್ಲೀಟ್ ಆಗಿ ಇದನ್ನ ಬ್ಯಾನ್ ಮಾಡಕ್ ಆಗ್ಲಿಲ್ಲ ಅಂತಂದ್ರು, ನನ್ ಗೊತ್ತಿರಂಗೆ ಅದ್ರಲ್ಲಿ ಏನು AI ಸಿನಿಮಾ ಮಾಡ್ತೀವಿ ಅಂತಂದ್ರೆ ಅದ್ರಲ್ಲೇನು ಕಾನೂನ್ ಪ್ರಕಾರ ನಾವೇನು ಕ್ರಮ ತಗೊಳಕ್ ಆಗಲ್ಲ ಅಂತಂದ್ರು. ಬಟ್ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕಿದ್ರೆ ನಮ್ಗಳಿಗೆ ಸಿನಿಮಾ ಕಲಾವಿದರಿಗೆ, ತಂತ್ರಜ್ಞರಿಗೆ, ನಮ್ ಹೊಟ್ಟೆಪಡಿಗೆ ಹೊಡೆತ ಬೀಳ್ದಿರೋ ತರ ಆಗತ್ತೇನೋ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಅನಿತಾ ಭಟ್ ಅವರು, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ. ಸರ್, ಇನ್ನು ನಿಮ್ಮ ಸಿನಿಮಾಗೆ ಬರೋಣ. ಹೆಂಗಿದೆ ಸರ್, ನೀವು ಎಲ್ಲಿ ಇದನ್ನ ಥಿಯೇಟರ್ಗೆ ಬಿಡ್ತಾ ಇದ್ರು ಅಥವಾ OTT ಅಲ್ಲಿ ಏನಾದ್ರು ಬಿಡೋ ಸಾಧ್ಯತೆನಾ? ನಮ್ಗ ಹಾ ಸರ್, ನರಸಿಂಹಮೂರ್ತಿ ಅವರೇ ನೀವೇ ಮಾತಾಡಿ. OTT ಇಲ್ಲ, ಒಂದು May 15 ಮೇಲೆ ರಿಲೀಸ್ ಮಾಡ್ತೀವಿ. PVR ಅಲ್ಲಿ ಒಂದೇ ಶೋ ಹಾಕೋದು ನಾವು. ಯಾಕಂದ್ರೆ ಜನರ ರೆಸ್ಪಾನ್ಸ್ ಪ್ರತಿಕ್ರಿಯೆ ಗೊತ್ತಿಲ್ಲ ನಮ್ಗೆ. ಒಂದೇ ಶೋ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಜನ ಪ್ರತಿಕ್ರಿಯೆ ನೋಡ್ಕೊಂಡು ಶೋ ನಂಬರ್ ಆಫ್ ಶೋಗಳನ್ನ ಮಾಡ್ತೀವಿ. ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದೇ ಶೋ ಮಾಡೋದು. ಪ್ರಮೋಷನ್ ಕಾರ್ಯ ಹೆಂಗ್ ನಡೀತಾ ಇದೆ? ಇದ್ರ ಪ್ರಚಾರ ಕಾರ್ಯ ನಡೀತಾ ಇದೆಯಾ? ಅದು ನಿಮ್ಮ ಮಾಧ್ಯಮದವರು ತಾವಾಗೆ ಜಾಸ್ತಿ ನಿಮ್ಮ ಮಾಧ್ಯಮದವ್ರು ಟ್ಯಾಂಕ್ಸ್ ಹೇಳ್ಬೇಕು. ನಾವು ನಮ್ಗೆ ಇಷ್ಟು ಅಂದ್ಕೊಂಡೇ ಇಲ್ಲ ನಾವು. ರಾತ್ರಿಯಲ್ಲಿ ಪ್ರಚಾರ ಆಯ್ತು, ರಾತ್ರಿಯಲ್ಲಿ ಇದಾಯ್ತು, ವೈರಲ್ ಆಯ್ತು ಅಂತ ನಿಮ್ ಮಾಧ್ಯಮಗಳಿಗೆ ಟ್ಯಾಂಕ್ಸ್ ಹೇಳ್ಬೇಕು. ಮಾಧ್ಯಮದವರಿಂದಾನೇ ಆಗಿದ್ದು ಸರ್. ಈಗ ಸಾಮಾನ್ಯ ಸಿನಿಮಾಗ ಕಥೆ ಕೊಡೋನೊಬ್ಬಿರ್ತಾನೆ, ಅದಕ್ಕೆ ಡೈಲಾಗ್ ಬರೆಯೋರು ಇನ್ನೊಬ್ರು ಇರ್ತಾರೆ, ಸಂಭಾಷಣೆ ಬರೆಯೋದಕ್ಕೆ ಇನ್ನೊಬ್ರು, ಹಾಡು ಬರೆಯೋದಕ್ಕೆ ಇನ್ನೊಬ್ರು. ಈ ನಿಮ್ಮ ಸಿನಿಮಾಗೆ ಯಾರು ಕಥೆಗಾರ, ಯಾರು ನಿರ್ದೇಶಕ, ಯಾರು ನಿರ್ಮಾಪಕ ಅಂತ? ಕತೆ ನಮ್ದು, ಡೈಲಾಗು ನಮ್ದೇ, ಅದು ಹಾಡು ಸಾಹಿತ್ಯ ನಮ್ದು, ಲಿರಿಕ್ಸ್ ನಮ್ದೇ.
ಇನ್ ಮಿಕ್ಕಿದ್ರೆ ಎ. ಸರ್, ಇನ್ನು ಮುಂದೊಮ್ಮೆ ಮತ್ತೊಂದು ಚಿತ್ರಕ್ಕೂ ಕೂಡ ಕೈ ಹಾಕ್ತೀರಾ ಇದ್ರ ರೆಸ್ಪಾಂಡ್ ಅನ್ನ ನೋಡಿ ಅದ್ಭುತವಾಗಿದ್ರೆ? ಇದ್ರ ಪ್ರತಿಕ್ರಿಯೆ ನೋಡ್ಕೊಂಡು ಯೋಚನೆ ಮಾಡ್ತೀವಿ. ಈಗ ಯಾವುದು ತಲೆಯಲ್ಲಿಲ್ಲ ಬೇರೆ ಸಿನಿಮಾದ ವಿಚಾರ? ಈಗ ಯಾವ್ದಿಲ್ಲ. ಇದು ಜನಗಳಿಗೆ ಮುಟ್ಟಿಸ್ಬೇಕು, ಇದರಿಂದ ಏನ್ ಪ್ರತಿಕ್ರಿಯೆ ಬರ್ತಾ ನೋಡಿ ಮುಂದುವರ್ತೀವಿ. ಸರ್, ಇದ್ರಲ್ಲಿ ಏನ್ ಮೆಸೇಜ್ ಕೊಟ್ಟಿದ್ದೀರಾ ಜನಕ್ಕೆ ಈ ಸಿನಿಮಾದಲ್ಲಿ? ಆಮೇಲೆ ನೀವೊಂದು ಅವಾಗ್ಲೇ ಒಂದ್ ಹೇಳ್ದ ಮೇಡಮ್, ಕ್ವಶನ್ ಕೇಳಿದ್ರ ಇದ್ರ ಬಗ್ಗೆ ಸೈಬರ್ ಅಪರಾಧಗಳು ಜಾಸ್ತಿ ಆಗ್ಬೋದು, ಡೀಪ್ ಫೇಕ್ ಆಗ್ಬೋದು ಅಂತ. ಇಲ್ಲ, ಅದು ತಕ್ಕನಾಗಿ ನಮ್ ಸರ್ಕಾರಗಳು ಕಾನೂನು ರೂಪಿಸ್ತವೆ. ಈಗ ಹಿಂದೆ ಏನೇನ್ ಬಂದಿತ್ತು ಅದಕ್ಕೆಲ್ಲ ತಕ್ಕನಾಗಿ ಕಾನೂನು ರೂಪಿಸಿ ಅದಕ್ಕೆ ಶಿಕ್ಷೆಯನ್ನು ನಿಗದಿಪಡಿಸಿ ಅದಕ್ಕೆ ಒಂದು ಸಪರೇಟ್ ಕಾನೂನು ರಚನೆ ಮಾಡ್ತಾರೆ. ಅದು ಅಷ್ಟು ಸುಲಭ ಬಿಡಲ್ಲ. ಅಷ್ಟು ಸುಲಭ ಯಾರೋ ಬಂದು ಏನೋ ಮಾಡಿ ಇಲ್ಲಿರೋ ಒಂದು ವ್ಯವಸ್ಥೆ ಹಾಳು ಮಾಡಕ್ ಬಿಡಲ್ಲ. ಸರ್ಕಾರದವರು ಇದಕ್ಕೇನೆ ಒಂದು ಕಾನೂನು ರೂಪಿಸಿ ಅದಕ್ಕೊಂದು ಚೌಕಟ್ಟಲ್ಲಿ ತರ್ತಾರೆ ಅಂತ ನನ್ನ ಅಭಿಪ್ರಾಯ. ಇನ್ನು ಇದು ಈ ಸಿನಿಮಾದ ಮುಖಾಂತರ ಏನ್ ಸಂದೇಶ ಕೊಡ್ತಾ ಇದ್ದೀರಿ ಸಮಾಜಕ್ಕೆ ಅಂತ? ಸಮಾಜಕ್ಕೆ ಇಲ್ಲ, ಒಂದು ಸ್ಪೆಷಲ್ ಅಷ್ಟೇ ಇರೋದ್ರಲ್ಲಿ ಒಂದು ವಿಶೇಷ. ಇದು ಎಲ್ಲರೂ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ, ಲವ್ ಯು ಅಂತ. ಒಂದು ವಿಶೇಷ ಅಷ್ಟೇ. ಸಿನಿಮಾ ಇದು ಸಾಧಾರಣ ಕಥೆನೇ, ಅದು ಒಂದು ಪ್ರೇಮ ಕಥೆ. ಅದ್ರಲ್ಲಿ ಈ ತಂತ್ರಜ್ಞಾನ ಬೆಳೆಸಿದೀವಲ್ಲ, ಅದೇ ವಿಶೇಷ, ಬೇರೆ ಏನಿಲ್ಲ. ಥ್ಯಾಂಕ್ ಯು ನರಸಿಂಹಮೂರ್ತಿ ಅವರೇ. ನಿಮ್ಮ ಹೊಸ ಪ್ರಯತ್ನ ಸಕ್ಸಸ್ ಕಾಣಲಿ ಅನ್ನುವಂತಹದ್ದು ಫ್ರೀಡಮ್ ಟಿವಿ ಆಶಯ. ಸೊ ಇದು ಒಂದಷ್ಟು ಜನರಿಗೆ ಆತಂಕ, ಮತ್ತೊಂದಷ್ಟು ಜನರಿಗೆ ಗೊಂದಲ, ಮತ್ತೊಂದಷ್ಟು ಜನರು ಗಡಿಬಿಡಿ, ಮತ್ತೊಂದಷ್ಟು ಜನ ಒಂಥರ ಗಾಬರಿ. ಒಟ್ಟಾರೆ AI ಎನ್ನುವಂತಹದ್ದು ಸ್ಯಾಂಡಲ್ವುಡ್ಡನ್ನು ಆವರಿಸಿ ಬಿಡುತ್ತಾ? ಒಂದು ವೇಳೆ ಆವರಿಸಿ ಬಿಟ್ಟರೆ ಕಾಮಿಡಿ ಆ್ಯಕ್ಟರ್ಗಳಿಗೆ ಕೆಲಸ ಇರೋದಿಲ್ವಾ? ನಟಿಯರಿಗೆ ಕೆಲಸ ಇರೋದಿಲ್ವಾ? ನಟರಿಗೆ ಕೆಲಸ ಇರೋದಿಲ್ವಾ? ಹೀಗಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಅದಕ್ಕೆ ಕಾಲವೇ ಉತ್ತರಿಸಬೇಕಾಗಿದೆ.